ಬರ್ಬೇಕಂತ ಒಂದು ರಾವಣಂತ ಏನಂತಾರೆ ಒಂದು ಅಂತ ಹೇಳ್ತಾರೆ ಇಲ್ಲಿ ಮನ್ಮನ ಭವ ಮದ್ವತ್ತು ಮಧ್ಯಾಜಿ ಮಾಂ ನಮಸ್ಕರೋ ಮಾನವಶಿಯುಕ್ತೆ ಮಾತ್ಮ ನಮ್ ಮತ್ಪರಾಯನ್ ಒಂದಂದ್ರೆ ಸಾಕಂತ ನಮಸ್ಕಾರ ಒಂದಂದ್ರೆ ನೀನು ವೈಕುಂಠದೊಳಗಿದ್ದಂಗ ನೋಡ ಅಂತ ಹೇಳತ್ತಾರ. ಅಲ್ರಿ ಮಹಾರಾಜ್ರ ನಾ ಹುಟ್ಟಿದಂಡ ರಾಮ ರಾಮನ ಹೇಳ್ತೇನೆ ಇಲ್ಲ ಇಲ್ಲ ಹೆಂಗ ರಾಮ ಬರ್ಬೇಕು ನೋಡಿ ಹೇಳ್ತಾರ ಹೊರಗೆ ಜಾಮ ಆದ್ರೆ ನಡೀತದ ಅಂತ ಒಳಗ ಜಾಮ ಆಗ್ಬಾರ್ದು ಒಳಗ ರಾಮ ರಾಮ ಆಗ್ಬೇಕು ಮ್ಯಾಗ ಜಾಮ ಜಾಮ ಆಗ್ಬೇಕಂತ ಒಳಗ ಜಾಮ ಜಾಮ ಆಗಿ ಮ್ಯಾಗ ರಾಮ ರಾಮ ಅಂದ್ರ ನೀ ಸಾಹಿತ್ಯನ ಅಂದ್ರು ಮುಕ್ತಿ ಆಗೋದಿಲ್ಲ ಅಂತಾರ. ಒಳಗ ರಾಮ 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 ಅನ್ಬೇಕಂತ ಏನ ಕೂದಲಗಳ ರಾಮ 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 ಅನ್ಬೇಕಂತ ಬಾಯಿಲೆ ಅನ್ವಲ್ರಿ ಮಹಾರಾಜ್ರ ನೀವು ಕೂದಲ ಅನ್ನಸ್ರಿ ಅಂತೀರಿನ ಅಂದವ್ರ ಅದಾರ ಇಂಥವ್ರ ಅದಾರ ಭೂಮಿ ಮ್ಯಾಲ ಇಂಥವ್ರ ಅದಾರ ಅಂತ ಸೂರ್ಯ ಚಂದ್ರ ಇವತ್ತಿನವರೆಗೂ ಉದಯ ಆಗಕತ್ತಾರ ಇವತ್ತಿನವರೆಗೂ ಉದಯ ಆಗಕತ್ತಾರ. ಅದಕ್ಕೆ ಏನಂತಾರ ನೋಡ್ರಿ ಒಂದು ಮನಿ ಕಟ್ಸೀವಿ ನಾವು ಬಾಳ ಚಂದ ಮನಿ ಕಟ್ಸೀವಿ ಆ ಮನಿ ಒಳಗ ಫಿಟ್ಟಿಂಗ್ ಲೈಟ್ ಬಡಿಸಿರ್ತೇವಿ ನನ್ನ ಮನಿ ಒಳಗ ಲೈಟ್ ನೋಡ್ಬಾರು ಮಸ್ತ್ ಆಗತ್ತಿಲ್ಲ ಭಾರಿ ಮಾಡಿ ಮಸ್ತ್ ಮಾಡೇನಿಲ್ಲ ಹೌದಿಲ್ಲ ಒಂದು ಬರೇ ಮನಿ ಒಳಗ ಆದ್ರ ಪರಮಾತ್ಮನಂತಾನ ಒಂದು ಡಬ್ಬಿ ಒಳಗೆ ಬೆಳಕು ಮಾಡಿದಿ ನೀನ ಏನಂತಾನ ಒಂದು ಡಬ್ಬಿ ಒಳಗೆ ಬೆಳಕು ಮಾಡಿದಿ ಸೂರ್ಯನಾರಾಯಣ ಯುಗ ಯುಗಾಂತರ ಬೆಳಕು ಕೊಟ್ಟಾನ ಭೂಮಿಗೆ ಇವತ್ತಿನವರೆಗೆ ಅವನ ಮನಸ್ಸಿನಾಗ ಬಂದಿಲ್ಲ ಅಂತ ಬೆಳಕು ಮಾಡೇನಂತ ಸೂರ್ಯನಾರಾಯಣಗ ಇವತ್ತಿನವರೆಗೂ ಅವನ ಮನಸ್ಸಿನಾಗ ಬಂದಿಲ್ಲ ಅಂತ ನಾ ಜಗತ್ತಿಗೆ ಬೆಳಕು ಮಾಡೇನಂತ ಬಂದಿಲ್ಲ ಅಂತ ನೀವೊಂದು ಡಬ್ಬಿ ಒಳಗೆ ಬೆಳಕು ಮಾಡಿ ನಾ ಬೆಳಕು ಮಾಡೇನಂತಿ ಅಂದ್ರ ನಿನ್ನ ದುರಂಕಾರ ಅಂತಾರೆ ಇದಕ್ಕೆ ನಿನ್ನ ದುರಂಕಾರ ಅದಕ್ಕೆ ಏನ್ ಅನ್ಬೇಕಂತ ಈ ಭಗವಂತನಿಂತ್ರ ಈ ಬೆಳಕಾಗೈತೆ ಅನ್ಬೇಕಂತ ಅದಕ್ಕೆ ಏನಂತಾರ ಇಲ್ಲೇನಂತಾರ ಗೊತ್ತಾ ನೀ ಮನೆ ಒಳಗೆ ಬೆಳಕು ಹಚ್ಚಬಹುದು ಗೊತ್ತಾ ನೀ ಎಲ್ಲಾ ಕಡೆ ಬೆಳಕು ಹಚ್ಚಬಹುದು ನಿನ್ನ ಹೃದಯದ ಬೆಳಕಿರ್ಬೇಕು ಮೊದಲ ಯಾವ ಬೆಳಕಿರ್ಬೇಕ ಹೃದಯದ ಬೆಳಕು ಹತ್ತಬೇಕು ಹೃದಯದ ಬೆಳಕ ಜ್ಞಾನೇಶ್ವರ ಮೌಳಿ ಅವ್ರು ಏನ್ ಮಾಡಿದ್ರು ಯಾವ ಬೆಳಕು ಹಚ್ಚಿ ಹೋದ್ರು ಭೂಮಿ ಮ್ಯಾಲ ರಾಮ ರಾಮನನ್ನುವ ಬೆಳಕು ಹಚ್ಚಿ ಹೋದ್ರು ಜ್ಞಾನೇಶ್ವರ ಮೌಳಿ ಅವರು ಬಸವಣ್ಣವರು ಶರಣನ್ನೊಪ್ಪದ ಬೆಳಕು ಹಚ್ಚಿ ಹೋದ್ರು ಈ ಜಗತ್ನಾಗ ನೀವು ಬರೀ ಅಣ್ಣಕ್ಕಾಗವಲ್ದು ಈ ಬೆಳಕು ಹೌದಾ ನಿಮಗ ಅಣ್ಣಕ್ಕಾಗವಲ್ದ್ರಿ ಎಂತ ಬೆಳಕು ಹಚ್ಚಿ ಹೋದ್ರು ಯುಗ ಯುಗಾಂತರ ರಾಮಕೃಷ್ಣ ಹರಿ ಅಂತೇಳಿ ಈ ಭೂಮಿಯಿಂದ ಆಕಾಶದವರೆಗೆ ಹಚ್ಚೋದ್ರು ಜ್ಞಾನೇಶ್ವರ ಮೌಲ್ಯ ಯಾವ ಬೆಳಕ ನಾಮದ ಬೆಳಕ ಬರೇ ನಮ್ಮ ಮನಸ್ಸಿನ್ಯಾಗ ಬೆಳಕು ಹತ್ತವಲ್ದಂದ್ರ ನಾವ್ಯಾವಾಗ ಮನುಷ್ಯನ ಸ್ಥಿತಿಗೆ ಬರೋದಂತ ಯಾವನ ಮನುಷ್ಯನ ವೃತ್ತಿಗೆ ಬರೋದಂತ ಮನುಷ್ಯನಿಗೇನ್ ಬೇಕಂದ್ರ ನಮ್ಮಲ್ಲಿ ನಾವು ಇಲ್ಲಿ ಜ್ಞಾನಕ್ಕೆ ಬರಬೇಕಾದ್ರ ಇಲ್ಲಿ ನಾವು ಒಳ್ಳೇದಾಗಬೇಕಂದ್ರ ಯಾರು ಏನಾರ ಮಾಡ್ಲಿ ಎಲ್ಲ ನಿಂದ ಭಗವಂತ ಅನ್ಬೇಕಂತ ಇಲ್ಲಿ ಅನ್ಬೇಕಂತ ಅಪ್ಪ ಸಿದ್ದಾರೂಢಪ್ಪನಿಗೆ ಏನ್ ಮಾಡಿದ್ರು ಬಾವಿ ಒಳಗೆ ಹೋಗದ್ರು ಹಾಳ ಮನೆಯಾಗಿಟ್ರು ಮತ್ತವನ್ನ ಬಡಗಿ ಹಚ್ಚಿ ಬಡದ್ರು ಒಬ್ಬಾತ ತಲೆ ಮ್ಯಾಲ ಇಡಬಾರ್ದನ್ನ ಇಟ್ಟು ಬಡದ ಆ ಸಿದ್ದಾರೂಢಪ್ಪನಿಗೆ ಒಂದು ಮಾತು ಕೇಳಿದ್ರಂತ ಅಪ್ಪ ಯಾಕು ನಿನಗಿಷ್ಟ ಕಷ್ಟ ನಿನಗಿಷ್ಟ ಯಾಕಿದು ಕಷ್ಟ ಹೋಗ್ತೈತಿ ಅಂತ ಕೇಳಿದ್ರಂತ ಅವಾಗ ಸಿದ್ದಾರೂಢಪ್ಪ ಹೇಳ್ತಾನ ಶಂಕರನ ನನ್ನ ಪರೀಕ್ಷೆ ಮಾಡುವಾಗ ಅದನ್ನ ಕೇಳಾಕ ನಾ ಯಾರ ಅಂತಂತ ಶಂಕರ ಪರಮಾತ್ಮ ಅಂದ್ರ ಈಗ ಹೊಲ ಹಸ ಮಾಡಾಕತ್ತೀವಿ ಅದಕ್ಕೆಷ್ಟು ದುಡಿವೈತಲ್ಲ ನನ್ನ ಹಸ ಮಾಡಾಕ ಹಚ್ಚಾನ ಪರಮಾತ್ಮ ನನ್ನ ಪರೀಕ್ಷೆಯನ್ನು ತಗೊಳತ್ತಾನ ನಾನು ಇನ್ನೂ ಪಾಸ್ ಆಗಿಲ್ಲ ಅಂತ ಹೇಳಿದ್ರಂತ ಸಿದ್ದಾರೂಢಪ್ಪವರು ಶಂಕರನ ಅವತಾರ ಅಖಿಲಾಂಡ ಕೋಟಿ ಬ್ರಹ್ಮಣ ನಾಯಕ ಇಂಥವ್ರು ಏನಂದ್ರು ಪರಮಾತ್ಮನನ್ನು ಹುಟ್ಟಿಸಿದವ ನನ್ನ ಹೊಡ್ಯಾಕತ್ತದಾಗ ಬಿಡೋಣಕ್ಕ ನಾ ಯಾರು ಅಂತ ಕೇಳಿದ್ರು ಅಂತೀರೇನ ಬಂದತ್ತೆ ನಿಮ್ ಬಾಯಿ ಒಳಗೆ ಬಂದಾರ ಮನುಷ್ಯನಿಗೆ ಏನು ಬರಬೇಕು ನಾವೀ ಸದ್ಗತಿಗೆ ಬರಬೇಕಾದ್ರ ಸಂತರಾಗಬೇಕಾದ್ರೆ ಈ ಸಂತರ ಮಹತ್ವದೊಳಗೆ ಬರಬೇಕಾದ್ರ
ನಮ್ಮಲ್ಲಿ ಏನ್ ಬೇಕು? ತಾಳ್ಮೆ ಅನ್ನೋದು ಬೇಕು, ತಾಳ್ಮೆ ಅನ್ನೋದು ಬೇಕು. ಇದು ಬರಲಿಲ್ಲ ಅಂದ್ರೆ ಎಂದಿಗೂ ಬರೋದಿಲ್ಲ. ಅದಕ್ಕೆ ಏನಂದ್ರು, ಕೇಶವ ಸ್ವಾಮಿ ಏನ್ ಮಾಡತ್ತಿದ್ದಾರೆ? ಕೀರ್ತನ್ ಮಾಡಿದ ಎಲ್ಲಾ ವಿಷಯವನ್ನ ಯಾರು ಕುಡಿದ್ರು? ಪರಮಾತ್ಮ ಕುಡಿದಿದ್ದ. ಅವ ಅಂಗಡಿಕಾರ ಬಂದು ನೋಡ್ತಾನ, ಇಲ್ಲ. ಕೇಶವ ಸ್ವಾಮಿ ಬೆಳಗ್ಗೆ ಎದ್ದು ಜಳಕ ಮಾಡಿ ಆ ಮೂರ್ತಿ ಮುಂದೆ ಹೋಗ್ತಾನ. ಆ ಮೂರ್ತಿ ಏನೈತ್ರಿ? ಇಟಲ್ ಮೂರ್ತಿ, ಬಿಳೆ ಕಲರ್ನಾಗ ಮಾಡ್ತಿದ್ರಿ, ಬಿಳೆ ಕಲ್ಲಾಗಿನ ಮೂರ್ತಿ. ಅದೇನಾಗಿತ್ತು ಗೊತ್ತೇನ್ರಿ? ಹಚ್ಚ ಹಸಿರಾಗ್ಬಿಟ್ಟಿತ್ರಿ, ಅದು ಹಸಿರಾಗ್ಬಿಟ್ಟಿತ್ರಿ ಮೂರ್ತಿ. ಅವಾಗ ಇವಂತಾನ ಕೇಶವ ಸ್ವಾಮಿ ಅಂತಾನ, ಅಲ್ಲ ಚಂದ್ರನಿಗೆ ಕಳಂಕ ಹಿಡಿದದ, ಚಂದ್ರನಿಗೆ ಕಳಂಕ ಬಿಡಿಸಿದ ಇವಾಗ ಯಾಕೆ ಕಳಂಕ ಹತ್ತು ಹಚ್ಚ ಹಸಿರಾದ ಈ ಮೂರ್ತಿ ಅಂತ ಅವ ದಿಗಲತ್ತಿತ್ರಿ. ಅವಾಗ ಅಂಗಡಿಕಾರ ಬಂದ, ಯಪ್ಪ ನಾನು ಹಿಂಗ ಕೊಟ್ಟು ಬಿಟ್ಟೇನಿ. ಏನು ಕೊಟ್ಟೇನಿ? ಶುಂಠಿ ಕೊಡಲಾರ್ದ ಮಿಡಿ ನಾಗರ ಹಾಬಿಟ್ಟಿದ್ದೆ ಡಬ್ಬ್ಯಾಗ, ಆ ಡಬ್ಬಿ ಕೊಟ್ಟೇನಿ. ನಿನ್ನ ಶಿಷ್ಯ ಎಲ್ಲರಿಗೆ ತಿನ್ನಿಸಿದಾನ, ಮತ್ತು ನೀವು ಉಳಿದಿರಿ. ಆ ಐಸ ಯಾರು ಕುಡ್ದಾರಿ? ದೇವರ ಕುಡ್ದಿದ್ದ, ದೇವರ ಕುಡ್ದಿದ್ದ. ಆ ವಿಠಲ ಮೂರ್ತಿ ಬೆಳೆ ಮೂರ್ತಿ ಹಚ್ಚ ಹಸರಾಗಿತ್ತು ಆ ಮೂರ್ತಿ. ಅವಾಗ ಕೇಶವ ಸ್ವಾಮಿ ಅಂದ, ನೀ ಎಂತವ ಕೃಷ್ಣ, ನೀ ಎಂತವನು ಪಾಂಡುರಂಗ ಅಂತ ಕೇಳಿದ್ರ, ನೀ ಸಣ್ಣವನಿದ್ದಾಗ ಬುದ್ಧನ ರಾಕ್ಷಸಿ ನಿನಗೆ ಇಸ ಕುಡಿಸೋದಾಕ ಅಂತ ಇಸ ಕೊಡದವ, ಎಂತ ಇಸ ಕೊಡದವ, ಅಂತ ಇಸ ಕುಡಿದವ. ನೀ ಕಾಳಿಂಗಿ ಸರ್ಪ ಇಸ ಕುಡಿದವ. ಇಲ್ಲಿ ನನ್ನ ಸಲುವಾಗಿ ಏನು ಬಂತು ಪರಮಾತ್ಮ? ನೀ ಇಸ ಕುಡಿದು ಬಂತಲ್ಲ ಅಂದ. ದೇವರ ಪ್ರತ್ಯಕ್ಷ ಆದ ನೋಡ್ರಿ, ಅಲ್ಲಿ ಪ್ರತ್ಯಕ್ಷ ಆದ ಕಲಾಂಡ ಕೋಟಿ ಬ್ರಹ್ಮಣ ನಾಯಕ. ಕೇಶವ ಯಾಕೆ ಚಿಂತೆ ಮಾಡ್ತೀರಿ ಅಂದ. ನೀ ಇಸ ಕುಡಿದು ಬಂತಲ್ಲ ನನ್ನ ಸಲುವಾಗಿ ಅಂದಾರಿ. ಅವಾಗ ಏನಂದಾರಿ? ಏನಂದ ಪಾಂಡುರಂಗ? ನನ್ನ ಭಕ್ತರ ಸಲುವಾಗಿ ನಾ ಇಸ ಕುಡಿಯಾಕ ಅಂಜುವುದಿಲ್ಲ. ನನ್ನ ಭಕ್ತರ ಸಲುವಾಗಿ ನಾನು ಅವ್ರ ಮನ್ಯಾಗ ಕೆಲಸ ಮಾಡಾಕು ಅಂಜವನಲ್ಲ. ನನಗೇನಂದಾರ? ಭಕ್ತರ ದೀನ ಅಂದಾರ, ನನಗ ಕರುಣಾ ಸಾಗರ ಅಂದಾರ. ನನ್ನ ಭಕ್ತರಿಗೆ ಬರುವ ಕಳಂಕ ನನಗೆ ಬರ್ಲಿ, ನನ್ನ ಭಕ್ತರನ್ನಾಗ ನಾ ಬಂದು ಕೊಡೋದಿಲ್ಲ ಅಂದ. ಭಾವ ಏನಿರ್ಬೇಕು? ಮನುಷ್ಯನಿಗೆ ಒಳ್ಳೆ ಭಾವ ಬೇಕಂತ. ನೀವು ಎಷ್ಟೆಲ್ಲ ಕಲ್ತಿರ್ಬಹುದು, ಎಷ್ಟೆಲ್ಲ ತಿಳ್ಕೊಂಡಿರ್ಬಹುದು, ಮೊದಲು ಏನ್ ಬೇಕು? ಭಕ್ತಿಗೆ ಭಾವ ಬೇಕು. ರಾಮಕೃಷ್ಣ, ಭಕ್ತಿಗೆ ಭಾವ ಬೇಕು. ಭಾವ ಇಲ್ಲಿಲ್ಲ ಅಂದ್ರೆ ಏನು ಕಲ್ತ್ರು ಜೀವನ ವ್ಯರ್ಥ. ವ್ಯರ್ಥ ಮಾಡ್ಕೊಳ್ಬಾರ್ದು ಮನುಷ್ಯನಾದ್ಮೇಗ. ಶೌಟ ಚಪಾಳ ಏಕ ಮನುಷ್ಯ ಜನ್ಮ, ಚುಕುಲಿಯ ವರ್ಮ ಪೇರ ಪಡೆ. ಏನೋ ಸಿಕ್ಕತ್ತಿ ಮನುಷ್ಯ ಜನ್ಮ, ಸಿಕ್ಕತ್ತಿ ಅಂದ ಮ್ಯಾಲ ಹಾನಿ ಮಾಡ್ಕೊಳ್ಬೇಡ್ರಿ. ಇನ್ನಾದ್ರೂ ಇಲ್ಲಿ ಮಟ್ಟ ಹೋಗಿದ್ ಹೋಗ್ಲಿ ಔಷಧ, ಇನ್ನರ ಕೂಡ ಇದ್ದ ಔಷಧದಾಗ ಪರಮಾತ್ಮನ ಕಡೆ ನೀವು ಮಗ ತಿರುವಿದ್ದ ಕರೆ ಇದ್ರ ಪರಮಾತ್ಮ ಏನಂತಾನ? ನಿಮ್ಮನ್ನ ನೋಡ್ಲಿಲ್ಲ ಅಂದ್ರೆ ನನಗೆ ದೇವರನ್ನು ಪದ ಏನೈತೆ ಅಂತ ಕೇಳ್ತಾನ ಅಕಲಂಡ ಕೋಟಿ ಬ್ರಹ್ಮಣ ನಾಯಕ. ಅದಕ್ಕೆ ಇಲ್ಲೇ ಮಧ್ಯಮಿಗೆ ಬಂದಾರ ಪುಣ್ಯಾತ್ಮರೇ. ಈ ಮಧ್ಯಮ ಕೊಡೋಣ. ಕ್ಷಣೋಕ್ಷಣಿ ಹಾಚಿ ಕರಾವ ವಿಚಾರ ತರವಯ ಪಾರ ಭವ ಸಿಂಧು ನಾ ಶಿವಂತ ದೇಯ ಜಾನಾರಿ ಸಕಳ ಅವಿಷ್ಕಾತು ಕಾಳ ಸಾವಧಾನ संत समागमी धरावी अवडी करावी तडी पारमार्थाची नाशिवंत ध्येया जाणारी सकल अविष्कात काळ सावधान. क्षणोक्षणे हाचे करावो विचार क्षणोक्षणे हाचे करावो विचार करावा विचार नौकात उडगरे क्षणोक्षणे हाचे करावो विचार क्षणोक्षणे हाचे करावो विचार क्षणोक्षणे हाचे
ಒಂಥರ ಏನ್ ಮಾಡೋದ್ರಿ ಅಂತಂದ್ರ ದೇವ್ರ ಕೈ ಆದ ಕೊಟ್ಟ ನಂತರ ಅಂದ್ರ ಯಾರಿಗೂ ಹೊಡಿಲಿಕ್ಕೆ ಅಲ್ಲ, ಕೆಟ್ಟ ಕೆಲಸ ಮಾಡೋದಕ್ಕಲ್ಲ. ಪರಮಾತ್ಮ ಇದಕ್ಕೆ ಕೊಟ್ಟಾನ ಕೈ. ಒಂದರ ನನ್ನ ಶಿವ ಮಾಡ್ಯಾನ ಅನ್ನೋದಕ್ಕಾಗಿ ಪರಮಾತ್ಮ ಕೈ ಕೊಟ್ಟಿದ್ದಾನೆ. ಅದು ಏನಂತಾರ, ಎರಡೂ ಕೈ ಮ್ಯಾಲ್ ಮಾಡ್ಬೇಕ್ರಿ. ಮತ್ತೆ ಯಾರು ತೆಳಗ್ ಬಡ್ಕೊಂತೀರಿ, ಇನ್ನೊಂದ್ ಜನ್ಮದಾಗ ಪರಮಾತ್ಮ ಕೈ ಕೊಡೋದಿಲ್ಲ. ಇನ್ನೊಂದ್ ಜನ್ಮದಾಗ ನಮಗ್ ಕೈ ಬೇಕಂತಿದ್ದ ಖರೆ ಇದ್ರ ಎಲ್ಲರೂ ಮ್ಯಾಲ ಕೈ ಎತ್ತುತ್ತಾ ಇದ್ದಲ್ಲ ಬಾಯಲೆ ವಿಠಲ ನಾಮಸ್ಮರಣ ಉಚ್ಚರಿಸುದು, ಕೈಲೇ ಚಪ್ಪಳಿ ಹೊಡಿದ. ಯಾಕಂದ್ರ ಕೈ ಮಾಡಿದ ಪಾಪ ಕೈಯಿಂದ ಹೋಗ್ಬೇಕ, ಬಾಯಿ ಮಾಡಿದ ಪಾಪ ಬಾಯಿಂದ ಹೊರಗೆ ಹೋಗ್ಬೇಕು. ಎಲ್ಲರೂ ತುಬಾರ ಕುಮಾರ ಕೆಲವೊಬ್ರು ಕೈ ಎತ್ತಿದ್ರು, ಮುಂದಿನ ಜನ್ಮದಾಗ ಕೈ ಕೊಡು ಪರಮಾತ್ಮ ಅಂತೀವಿ. ಕೆಲವೊಬ್ರು ಕೈ ಹೋದ್ರು ಚಿಂತೆ ಇಲ್ಲ, ನಾವ್ಯಾಕೆ ಚಪ್ಪಳೆ ಹಾಕ್ಬೇಕಂದ್ರು. ಹೌದಿಲ್ಲ, ಅವರು ಅದಾರ ಅಂತ ಭೂಮಿ ಮ್ಯಾಲ ಪುಣ್ಯಾತ್ಮರೇ. ಅದಕ್ಕೆ ಹೇಳ್ತಾರೆ, ಇಲ್ಲಿ ಒಂದು ಮಾತು ಹೇಳ್ತಾ ಇದ್ದಾರೆ ಸಂತರು. ಏನಂತ, 4 ಮಂದಿ ಕೂಡಿದ್ರಂತ. ಒಬ್ಬವ ಕೇಳಿದ್ರಂತ, ನಿನ್ನ ಕೈ ಯಾಕೆ ಸಮದಾವು ಮಾರಾಯ ಅಂತ ಕೇಳಿದ್ರಂತ. ಅವೇನಂದ, ದಾನ ಮಾಡಿ 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 ನನ್ನ ಕೈ ಸವದಾವ ಅಂದ. ಎರಡನೇದವ್ ಕೇಳಿದ್ರಂತ, ಯಾಕಪ್ಪ ನಿನ್ನ ಕೈ ಯಾಕೆ ಸವದಾವ ಅಂತ ಕೇಳಿದ್ರಂತ. ನಾ ದಾನ ಮಾಡಿದ್ದು ತಗೊಂಡು ತಗೊಂಡು ನನ್ನ ಕೈ ಸವದಾವ ಅಂದ. ಹೌದ್ರಿ? ಅವಾಗ ಮತ್ತೊಬ್ಬನಿಗೆ ಕೇಳಿದ್ರಂತ, ನಿನ್ನ ಕೈ ಯಾಕೆ ಸವದಾವ ಅಂತೇಳಿ. ಯಾಕೆ ಸವದಾವ ಅಂದ್ರ ಭಜನಿ ಮಾಡಾರ್ದ ಕೈಲಿ ತಿಕ್ಕಿ ತಿಕ್ಕಿ ಸವದಾವ ಅಂತೀವಿ. ಇನ್ನೊಬ್ಬ ಅಂತನ ಕೇಳಿದ್ರಂತ, ನಿನ್ನ ಕೈ ಯಾಕೆ ಸವದಾವ. ಅವಂದು ಕೊಟ್ಟ ಸವದಾವ, ಇವಂದ ತಗೊಂಡ ಸವದಾವ, ಅದನ್ನ ನೋಡ್ಲಾರ್ಕ ಸಂಕಟಕ್ಕೆ ಬಿದ್ದು ತಿಕ್ಕಿದಕ್ ನಾನು ಸವದಾವ ಅಂತ. ಅಂದ್ರೆ ಇಂಥವ್ರು ಭೂಮ್ಯಾಲ ಅದಾರ ಅಂತ ನೋಡಿ. ಅವ್ರದ್ದೇನ್ ತಗೊಳೋದು ನೋಡಿ ತಿಕ್ಕಿದ್ದು ನೋಡಿ ನೋಡಿ ನಾನು ಸಂಕಟಕ್ಕೆ ಬಿದ್ದು ತಿಕ್ಕಿದ್ಯಾ, ನನ್ನ ಕೈ ಸವದಾವ ಅಂದಂತ.
ಇದಕ್ಕೆ ಯಾವ ಬುದ್ಧಿ ಅಂತಾರ? ತಾಮಸ್ ಬುದ್ಧಿ ಅಂತಾರ. ಸಾತ್ವಿಕ್ ಬುದ್ಧಿ ಯಾವುದು? ದಾನ ಮಾಡೋದು ಸಾತ್ವಿಕ್ ಬುದ್ಧಿ ಅಂತಾರೆ. ರಾಜಸ ಬುದ್ಧಿ ರಾಜಸ ಬುದ್ಧಿ ಯಾವುದು? ತಗೊಂಡವ ರಾಜಸ ಬುದ್ಧಿ ಅವಾಗ ಸೇರ್ತಾನ. ತಿಕ್ಕದವ ತಾಮಸ ಬುದ್ಧಿಗೆ ಸೇರ್ತಾನ. ತಾಮಸ ಬುದ್ಧಿ ಮನುಷ್ಯನಿಗಿತ್ತಂದ್ರ ತಾನು ಮಾಡವನಲ್ಲ, ಮಾಡವ್ರನ್ನು ಮಾಡಿಕೊಡವಲ್ಲ. ಇವ್ ತಾಮಸ ಬುದ್ಧಿ ಅವ ಅಂತಾರ. ಇವಾಗ ತಾಮಸ ಬುದ್ಧಿ ಅಂತಾರ. ಈ ತಾಮಸ ಬುದ್ಧಿ ಇತ್ತಂದ್ರ ಜೀವನ ಪರ್ಯಂತ ಇವೇನ್ ಮಾಡ್ತಾನಂದ್ರೆ ಕೆಟ್ಟ ಕಾರ್ಯಗಳನ್ನ ಕೈ ತೊಳ್ತಾ ಇದ್ದಾನ. ಕ್ಷಣೋಕ್ಷಣಿ ಹಾಸಿ ಧರಾವ ವಿಚಾರ ಧರವಯ ಪಾರ ಭವ ಸಿಂಧು ನಾಶಿವಂತ ಧ್ಯೇಯ ಜಾಣಾರೆ ಸಕಳ ಅವಿಷ್ಕಾತೋ ಕಾಳ ಸರ್ವದಾ. ಇದು ನಾಶ ಐತಿ ಶರೀರ ಅನ್ನೋದು ಗೊತ್ತೈತಿ. ಗೊತ್ತಿದ್ರು ನಾವೇನ್ ಮಾಡ್ತೇವಿ? ಮಾಯಾ ಪ್ರಪಂಚಕ್ಕೆ ಗಂಟು ಬಿದ್ದೇವೆ ನಾವು. ಇದು ಒಂದು ದಿನ ಹೋಗುವುದಾದ. ಇದಕ್ಕೆ ಎಲ್ಲಿ ಮಟ್ಟ ಬೆಲೆ ಐತಿ ಅಂತ ಕೇಳಿದ್ರ ತುಕಾರಾಮ್ ಹೇಳ್ತಾ ಇದ್ದಾನೆ ಈ ಮಾತ. ಈ ಭೂಮಿ ಮ್ಯಾಗ ಏನೆಲ್ಲ ಐತಿ ಅದಕ್ಕೆ ಕಿಮ್ಮತ್ತು ಕಟ್ಟಬಹುದು ಮಹಾರಾಜ್ರ. ಈ ಶರೀರಕ್ಕ ಕಿಮ್ಮತ್ತು ಕಟ್ಟಿದವ ಯಾವ ಅದಾನೇನಂತ ಕೇಳ್ತಾ ಇದ್ದಾರೆ. ಶರೀರಕ್ಕೆ ಕಿಮ್ಮತ್ತು ಕಟ್ಟಾವ, ಹುಟ್ಟಿಲ್ಲ ಮುಂದೆ ಹುಟ್ಟುವುದೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹುಟ್ಟಿಲ್ಲ ಮುಂದೆ ಹುಟ್ಟುವುದೂ ಇಲ್ಲ. ಅದು ಎಲ್ಲಿ ತನ ಕಿಮ್ಮತ್ ಐತ್ರಿ? ಇಷ್ಟು ಕಿಮ್ಮತ್ತಿಂದಲ್ಲ ಈ ಶರೀರ, ಹೌದಿಲ್ಲ? ಪರಮಾತ್ಮ ನಮ್ಮೊಳಗೆ ಉಸಿರಾಗ್ಯದಾನ. ಆ ಉಸಿರು ಹೋತ್ರಿ ಅಂದ್ರ ಬಾಳ ಕಿಮ್ಮತ್ತಿನ ಶರೀರ ಐತಿ. ಒಂದ್ 4 ದಿನ ಇಟ್ಕೊಳ್ರಿ. ಮೊದಲ ಎತ್ತರಿ ಅವನು ಮೊದಲ ಏನಂದ್ರು ಇದಕ್ಕೆ ಬೆಲೆ ಇಲ್ಲ, ಬಾಳ ಗಳಿಸ್ಯಾನ್ರಿ. ಒಂದ್ 4 ದಿನ ಇಟ್ಕೊಳ್ರಿ, ಬಾಳ ಒಳ್ಳೆ ಮನುಷ್ಯ. ಮೊದಲ ಎತ್ತರು ಅಪ್ಪ ಅವನ್ನ ಮೊದಲ ಸುಟ್ಟು ಬರ್ರಿ ಅಂತಾರ, ಹೌದಿಲ್ಲ? ಕಿಮ್ಮತ್ ಎಲ್ಲಿ ತನ ಅದ? ಪರಮಾತ್ಮ ನಿಮ್ಮೊಳಗೆ ಇರೋ ತನ ಕಿಮ್ಮತ್ ಅದ. ನಮ್ಮ ಒಳಗಿಂದ ಹೋದಂದ್ರ ಇಡಾಕ ಬರುದಿಲ್ಲ, ಸುಡಾಕ ಬರ್ತದ. ಎಚ್ಚರ 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 ಅಂತಾರ. ಇಡಾಕ್ ಬರೋದಿಲ್ಲ, ಸುಡಾಕ್ ಬರ್ತದ. ಅದಕ್ಕೆ ಮನುಷ್ಯನಾದ್ಮೇಲೆ ಈ ಮನುಷ್ಯತ್ವ ಅನುಭವ ಮಾಡ್ಕೊಳ್ಬೇಕಾದ್ರ ಏನಂತಾರ? ಬಸವಣ್ಣವ್ರ ವಚನ ಕೇಳಿದ್ರ ಬಸವಣ್ಣವ್ರ ಅದಾರ ಅಂತ ತಿಳ್ಕೊಂಡಿರ್ಬೇಕಂತ. ಇಲ್ಲೇ ಅದಾರ ಅಂತ ಓದ್ಬೇಕಂತ. ಅಕ್ಕ ಮಾದೇವಿ ವ್ಯಾಖ್ಯಾನ ಓದಿದ್ರ ಅಕ್ಕ ಮಾದೇವಿ ಇಲ್ಲಿ ಅದಾಳ ಅಂತ ತಿಳ್ಕೊಂಡಿರ್ಬೇಕಂತ. ಜ್ಞಾನೇಶ್ವರ ಮೌಲ್ಯವರ ಅವಂಗ ತಿಳ್ಕೊಂಡ್ರ ಅವಂಗಿಲ್ಲೇ ಐತಂದ್ರ ಜ್ಞಾನೇಶ್ವರ ಮೌಲ್ಯವರ ಇಲ್ಲಿ ಸದಾ ಅದಾರ ಅಂತ ತಿಳ್ಕೊಂಡಿರ್ಬೇಕು. ಅದಕ್ಕೊಂದ್ ಮಾತು ಹೇಳ್ತಾರ ಸಂತ ತುಕಾರಾಮ್. ಸಂತರ ಮಾತು ತಿಳ್ಕೊಬೇಕಾದ್ರ, ಸಂತರು ಹೆಂಗದಾರ ಅಂತ ಅರ್ಥ ಮಾಡ್ಕೊಳ್ಬೇಕಾದ್ರ ಸಂತರ ಗುಣ ನಿಮ್ಮೊಳಗ ಅಂಗಾಂಗದ ಒಳಗಿರ್ಬೇಕಂತ. ನಿಮ್ಮೊಳಗ ಅಂಗಾಂಗ ಒಳಗಿರ್ಬೇಕಂತ ಸಂತರ ಗುಣ. ಸಂತರ ಗುಣನ ಇಲ್ಲ ಅಂದ್ರ ನೀ ಎಷ್ಟು ಹೇಳ್ಯಾರ ಏನ್ ಮಾಡವದಿ? ಎಷ್ಟು ತಿಳ್ಕೊಂಡ್ರೆ ಏನ್ ಮಾಡವದಿ? ಗುಣ ತಿಳ್ಬೇಕಲ್ರಿ. ಅದಕ್ಕೆ ಎಂತಾರ ಬಸವಣ್ಣವರು, ನುಡಿದರೆ ಮುತ್ತಿನ ಹಾರದಂತಿರಬೇಕು. ಏನಪ್ಪ ಅವನು ಬಾಯಿ ಒಳಗ ಬರೇ ರಾಮ ಅಂದ್ರೆ ಎಷ್ಟು ರುಚಿ ಕೊಡ್ತದ, ಎಷ್ಟು ಮಂದಿಗೆ ಆನಂದ ಕೊಡ್ತದ. ಹಿಂಗಾಗಬೇಕಂತ. ಹಿಂಗಾಗಲಿಲ್ಲ ಅಂದ್ರ ನಿನ್ನ ಜೀವನ ವ್ಯರ್ಥದನೋ ಅಂತಾರ. ನೋಡ್ರಿ ರಾಮಾಯಣದೊಳಗ ರಾಮಾಯಣ ಈಗ ಬಂದಿವ್ರಿ ನಾವು ಗ್ರಂಥಿಗೆ. ಈಗ ಮಧ್ಯಮರೇ ಇದು. ಮಧ್ಯಮ ಅಂದ್ರ ಇನ್ ಮ್ಯಾಲ ಕೀರ್ತನ್ ಚಲೋ ರೀ. ಇದು ಇನ್ ಮ್ಯಾಲ ಕೀರ್ತನ್ ಚಲವ ಹೇಳ್ತೇನ? ನಾನ್ ಹೇಳಾವದೇನ? ತುಕಾರಾಮ್ ಏನಂದ್ರು? ಏ ತುಕಾರಾಮ, ನಿನ್ನ ಬಾಯಿ ಒಳಗೆ ಎಂತ ವಚನ ಅದ, ನಾಮಾಮೃತ ತುಂಬದ, ನೀ ಎಂತವನು ಅಂತ ಕೇಳಿದ್ರ ಏನಂದ್ರ ತುಕಾರಾಮ್ರ? ಇಂಥ ದರಿದ್ರನ ಬಾಯಾಗ ಅದೆಲ್ಲಿ ವಚನ ಬರ್ತದ ಅಂದ್ರ ತುಕಾರಾಮ್. ಅಲ್ಲೋ, ಎಂತ ಮಾತುಗಳನ್ನು ಮಾತಾಡತ್ತೀವಿ ಮತ್ತು ಎಲ್ಲಿಂದ್ರ ಬಂತು? ಪರಮಾತ್ಮ ನಾಲ್ಗಿ ಮ್ಯಾಲ ಕುಂತ ನುಡಾಕತ್ತಾನ, ನಾನು ನುಡಾಕತ್ತಿಲ್ಲ ಅಂದ್ರಂತ ತುಕಾರಾಮ್ರು. ನಮ್ಮಲ್ಲಿ ಏನ್ ಬರ್ತದ್ರಿ? ಮಹಾರಾಜರ ಕೀರ್ತನ್ ಹೆಂಗ್ ಮಾಡಿದ್ಯಾ ನಾನು, ಹೌದಿಲ್ಲ? ಹೋತ್ನಿಂದ. ಅದಕ್ಕ ಬಸವಣ್ಣವ್ರು ಹೇಳಿದ್ದು,
ಮಾಡಿ ಮಾಡಿ ಕೆಟ್ಟಿರೆಯ ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟಿರೆಯ ನಿಜವಿಲ್ಲದೆ. ಕುಡಕದಿತ್ತ ಕೊಡೋ ಸಂಗಮನ್ನ ಕೊಡ್ಲಿಕ್ಕೆ ಆಗೋದಿಲ್ಲ. ಬರೀ ಅವ್ರ ವಚನಗಳ ಬರ್ದಿದ್ದನ್ನ ಆಲಿಸಿದ್ರಿಷ್ಟ ಆನಂದ ಐತಿ, ನೀನ ವಚನ ಬರ್ದಿದ್ರಿ ಅಷ್ಟ ಅಹಂಕಾರ ಇತ್ತು ಹೇಳ್ರಿ. ಅದಕ್ಕೆ ಮನುಷ್ಯನಲ್ಲಿ ಯಾವ ಭಾವ ಇರಬೇಕಂದ್ರ ಒಳ್ಳೆ ಭಾವ, ನಾಮಾಮೃತದ ಭಾವ ಇರಬೇಕು. ಅವನ ನೋಡಿದ್ರು ಹೇಳ್ತಾರಿಲ್ಲ ಸಂತರಂದ್ ಹೆಂಗಿರ್ಬೇಕ, ಅವನ ಮಕ ನೋಡಿದ್ರೆ ಮುಕ್ತಿ ಆಗ್ಬೇಕಂತ, ಅವನ ಮಕ ನೋಡಿದ್ರೆ ಮುಕ್ತಿ ಆಗ್ಬೇಕಂತ. ನಮ್ಮನ್ನ ನೋಡಿದ್ರೆ ಓಡ್ ಹೊಂಟಾರ ಜನ, ನಮ್ಮನ್ನ ನೋಡಿದ್ರೆ ಓಡ್ ಹೊಂಟಾರ. ಸಂತರನ್ನ ನೋಡಿದವ್ರು ಮುಕ್ತಿ ಆಗ್ಯಾರ, ಸಂತರಿಗೆ ಕೈ ಹಚ್ಚಿದವ್ರು ಮುಕ್ತಿ ಆಗ್ಯಾರ. ಅದಕ್ಕೇನಂತಾರ, ಸಜನರು ದುರ್ಜನರಿಗಾಗಿ ಪರಮಾತ್ಮ ಜನ್ಮ ಎತ್ತಾನೆ ಭೂಮಿ ಮ್ಯಾಲ. ಹಂಗಲ್ಲ, ಸಜನರು ದುರ್ಜನನು ಮುಕ್ತಿ ಮಾಡಿದವ್ರ, ಸಜನರನ್ನು ಮುಕ್ತಿ ಮಾಡಿದವ್ರು ಸಂತರ ಅಂತಾರೆ. ಇವ್ರು ದುರ್ಜನನು ಮುಕ್ತಿ ಆಗ್ಬೇಕಂತ, ಸಜನರು ಮುಕ್ತಿ ಆಗ್ಬೇಕಂತ, ಇಂಥವ್ರಿಗೆ ಸಂತರು ಅಂತಾರ. ಸಂತರ ಸಾಮರ್ಥ್ಯ ಏನು, ಸಂತರ ಭಾವ ಏನು? शेवटी बंधू ना तुका म्हणे या डोकीचा वैवार नका डोळे दूर फिरून राव. तुका म्हणे या ಲೋಕೇಚ ವೈವಾರ. ಇದೇನದ ಅಂದ್ರ ಲೋಕ ಪ್ರಪಂಚ ಎಲ್ಲ ಇದು ಅನಿತ್ಯದ ಶಾಶ್ವತ ಅಲ್ಲ. ಈ ಜಗತ್ತು ನಂಬದವರು ಮುಕ್ತಿಯಾಗಿ ಹೋಗಿಲ್ಲ. ಲೋಕಿಚ ವೈವಾರ ಇದೆಲ್ಲ ವ್ಯವಹಾರದ, ಇದು ನಾವು ನೀವು ಮಾಡೋ ವ್ಯವಹಾರದ. ಇದು ಲೋಕಿಚ ವೈವಾರ. ನಖ ಡೋಳೆ ದೂರ ಬರೋಣಿ ರಾವು. ಡೋಳೆ ಅಂತ ಎದಕ್ಕಂತಾರ ಮರಾಠಿ ಒಳಗ, ಕಣ್ಣಿಗೆ ಹಿಡ್ತಾರ. ಆದ್ರೆ ತುಕಾರಾಮ್ ಏನಂತಾರ, ಈ ಕಣ್ಲೆ ನೋಡ್ಬ್ಯಾಡ್ರಿ ಅಂತಾರ. ಈ ಕಣ್ಲೆ ನೋಡಿದ್ರೆ ಮುಕ್ತಿ ಇಲ್ಲ, ನಿನ್ನ ಹೃದಯದ ಕಣ್ಣ ತೆರೆದಿರ್ಬೇಕು, ಅದಕ್ಕೆ ಮುಕ್ತಿ ಅದ ಅಂತಾರ. ನಿನ್ನ ಹೃದಯದ ಕಣ್ಣ ತೆರೆದಿರಬೇಕು. ನೀ ಮಾತಾಡ್ಬೇಕು, ಯಾವ ಮಾತು ಮಾತಾಡಬೇಕು? ಹೃದಯದ ಮಾತು ಮಾತಾಡಬೇಕು, ಹೃದಯವಂತಿ ಮಾತು ಮಾತಾಡಬೇಕು. ಅದಕ್ಕೆ ಏನಂದಾರ, ಈ ಹೃದಯ ಚಲೋ ಇರ್ಲಿಲ್ಲ, ಒಗ ತಿನ್ಲಿಲ್ಲ ಅಂದ್ರ ಜೀವನ ಅದು ವ್ಯರ್ಥ. ತುಕಾ ಮನೆಯ ಲೋಕಾಚೆ ವೈವಾರ್ ನಖಾ ಡೋಳೆ ದೂರ ಬರುಣಿ ರಾವು. ನಖ ಅಂದ್ರ ಬ್ಯಾಡ ಬ್ಯಾಡ. ನಮಗ್ ಜೀವನದೊಳಗ ಈ ಜಗತ್ತಿನೊಳಗಿಂದ ನಮಗೇನು ಬೇಡ ಬೇಡ ಅಂತಾರ. ನೋಡ್ರಿ, ತುಕಾಮನೆ ಈಯ ಲೋಕಾಚೆ ವೈವಾರ ನಖಾ ಡೋಳೆ ದೂರ ಬರೋಣಿ ರಾವು. ಇದು ಏನ್ ತಿಳ್ಕೊಂಡಲ್ಲ ಅಂತ ಕೇಳಿದ್ರ, ಈ ಜಗತ್ತೆಲ್ಲ ಮಾಯ ಪ್ರಪಂಚ ರಾವದ. ಇದೇನ್ ತಿಳ್ಕೊಂಡದ ನಮ್ಮದಂತ ನೀವು ತಿಳ್ಕೊಂಡ್ರಿ ಇಲ್ಲ. ಎಲ್ಲರೂ ನಂದಂದ್ ಹೋದವ್ರದಾರ, ನಿಂದಂತ ಇಲ್ಲ ಅಂದವ್ರಿಲ್ಲ. ನಿಂದ ಯಾರಂದಾರ, ಅವ್ರು ನನ್ನೊಳಗ ಐಕ್ಯ ಆಗ್ಯಾರ ಅಂತ ಹೇಳ್ತಾನ ಪರಮಾತ್ಮ. ನಿಂದಂತ ಯಾರಂದಾರ, ನಮ್ಮೊಳಗ ಐಕ್ಯ ಅದಾರ. ನಂದಂದವರು ದುರ್ಜನಕ್ಕ ಬಿಸಿಲಾತಿ ಅದಾರ ಅಂತ ಹೇಳ್ತಾರೆ ಇಲ್ಲಿ. ಅವ್ರು ಬಿಸಿಲಾತಿ ಅದಾರ. ಅದಕ್ಕೆ ಇಲ್ಲಿ ರಾಮಾಯಣದೊಳಗ, ರಾಮಾಯಣ ವಿದ್ದ ಎಷ್ಟು ದಿನ ಆಯ್ತ್ರಿ? ಈಗ ಮಹಾಭಾರತ 18 ದಿನ ಆಯ್ತು ಅಂತ ಎಲ್ಲರಿಗೂ ಗೊತ್ತದ. ರಾಮಾಯಣ ಎಷ್ಟು ದಿನ ವಿದ್ದ ನಡೀತು? ಎಷ್ಟು ನಡೀತ್ರಿ ಮರಾದ್ರ? ಧಾರಾಬಾಯಿ ಒಳಗಿಂದ ಒಂದ ಹೆಂಗಿತ್ರಿ ಅಂದ್ರ ಅದನ್ನೆಲ್ಲ ಹೇಳ್ತೀರಿ ನೀವು. ರಾಮಾಯಣ ಹೆಂಗಿತ್ತು, ಎಷ್ಟು ದಿನ ವಿದ್ದ ನಡೆದತ್ತೆ ಅಂದ್ರೆ ಗೊತ್ತಿಲ್ಲ. ಮತ್ ಪಾರಮಾರ್ಥಕ್ಕೆ ನಾವು ಅರ್ಹತೆ ಆದವ್ರೇನ ಇಲ್ಲ. ಅಂದ್ರೆ ಪಾರಮಾರ್ಥ ಗುಣಾನ ತಿರುಗಿಲ್ಲ ನಮ್ದು ಇನ್ನು. ಏನ್ರಿ, ರಾಮಾಯಣ ವಿದ್ಯೆ ಎಷ್ಟು ನಡೀತಂದ್ರೆ 72 ದಿನ ನಡೀತಂತ್ರಿ ಮಹಾರಾಜ್. ಎಷ್ಟ್ರಿ? 72 ದಿನ ನಡೀತು. ಆದ್ರೆ ರಾಮ ಯುದ್ಧಕ್ಕೆ ಹೋದ, ಯಾರು ಕೂಡ ರಾವಣನ ಕೂಡ ಯುದ್ಧಕ್ಕೆ ಹೋದ. ಆದ್ರ ಆ ಅವಿದ್ಯದೊಳಗ ಜನ ಇದ್ರೇನಿಲ್ರಿ ಅಲ್ಲೇ ಮಹಾರಾಜ್ರ? ಜನ ಇದ್ರಿಲ್ಲ. ಮಂಗ್ಯಾನ್ ತಗೊಂಡ್ ಹೋದ ಯುದ್ಧಕ್ಕೆ. ಕಪಿಲೇಶ್ವರನೇ ಮಂಗ್ಯ ಹೌದಲ್ರಿ ಮಹಾರಾಜ? ಮಂಗ್ಯಾನ್ ಯಾಕೆ ತಗೊಂಡ್ ಹೋದ್ರಿ ಅವ? ನೋಡ್ರಿ ಮಜಾ ಹೆಂಗೈತ್ ನೋಡ್ರಿ. ಅಲ್ಲಿ ಮಂಗ್ಯಾನ್ ತಗೊಂಡ್ ಯಾಕೆ ಹೋದ ಯುದ್ಧಕ್ಕೆ? 72 ದಿನ ಇವ್ರಿಗೆ ಅನ್ನ ನೀರ್ ಹಾಕಿ ಹಿಡಿದು ಬೇಡ, ಇವ್ರ ಅಡಿನೇ ಬೇಡ. ಯಾಕಂದ ಈ ಮನುಷ್ಯರನ್ನ ನಂಬುದೇ ಬೇಡ ಅಂದ ರಾಮ. ಮಂಗ್ಯಾನ ನಂಬಿದಾರೆ. 77 ಕೋಟಿ ಕಪಿಲೇಶ್ವರನ ಮಂಗ್ಯಾನ ನಂಬಿದ. ಮಂಗ್ಯಾನ ಯಾಕೆ ನಂಬಿದ?
ರಾವಣನ ನೋಡ್ರಿ 7 ಕೋಟಿ ಬಂಗಾರ ಮಣಿ ಅದಾವ್ರಿ ರಾವಣ. ಎಷ್ಟು ಮಹಾರಾಜ? 7 ಕೋಟಿ ಬಂಗಾರ ಮಣಿ, 7 ಕೋಟಿ. ಸಪ್ತ ಕೋಟಿ ಕಂಚ ಪಿತಾಂಬರ ಶುದ್ಧ ಮಣಿ ಅವದವಂತ. ರಾವಣನ ಮನೆ ಮುಂದೆ ಗಟ್ರ ಸತ್ಯಕ್ಕೆ ಬಂಗಾರದಂತ ಮಹಾರಾಜ. ರಾವಣನ ಆ ಲಂಕ ಪಟ್ಟಣದ ಹುಡಿಯಾರ್ದು ಬಂಗಾರದ್ದ. ಇವು ಮನುಷ್ಯನ ಯಾಕೆ ತಗೊಂಡು ಹೋಗ್ಲಿಲ್ಲ ರಾಮ? ಯಾಕೆ ತಗೊಂಡು ಹೋಗ್ಲಿಲ್ಲ ಗೊತ್ತಾ? ರಾವಣನ ಕೂಡ ಯುದ್ಧಕ್ಕೆ ನಾ ಕರ್ಕೊಂಡು ಹೋದೆ ಆ ಮನುಷ್ಯರನ್ನ ಅಂತ ತಿಳ್ಕೊರಿ. ರಾವಣ ಅಕಸ್ಮಾತ್ ಆ ಲಂಕೆದೊಳಗಿಂದ ಒಂದೊಂದ ಹೆಂಡಿ ಬಂಗಾರದ ಹೋಗ್ಯಾಕತ್ನಂದ್ರ ಏನಂತಾರ್ರಿ ಇವ್ರು? ರಾಮ್ ಕಿ ಜೈ ಹೋಗಿ ರಾವಣ ಕಿ ಜೈ ಆಕತ್ತಂತ ರಾಮ ಗೊತ್ತಿತ್ರಿ. ನೋಡ್ರಿ ಹಂಗದ. ಈಗ ಎಲೆಕ್ಷನ್ ಅವ್ರು ಬಂದಿರ್ತಾರ, ಸಂಜೆ ಮುಂದೆ ನಿಮ್ಗ ಮಾಡ್ತೇವ್ರಿ ಅಂತೇವಿ. ಅವ್ರು ರಾತ್ರಿ ರೊಕ್ಕ ಕೊಟ್ಟು ಹೋದ್ನಂದ್ರ ಏನ್ ಮಾಡ್ತೇವ್ರಿ? ಮುಂಜಾನೆ ಕೊಟ್ಟ ಅವ್ನ್ ಜೈ. ಹೌದಿಲ್ಲ? ಇದು ಯಾರಿಗ್ ಗೊತ್ತಾಗಿತ್ತಂದ್ರೆ ರಾಮಗ್ ಗೊತ್ತಾಗಿತ್ತು. ರಾವಣ ಒಂದೊಂದ ಹೆಂಡಿ ಹೋಗ್ಯಾಕತ್ತಂದ್ರ ಈ ಮನುಷ್ಯರ ರಾಮ್ ಕಿ ಜೈ ಹೋಗಿ ರಾವಣ ಕಿ ಜೈ ಆಗ್ತಾರ, ಇವ್ರು ತರ್ಲಿನ ಬೇಡ ಅಂತ. ರಾಮಾಯಣ ಓದಿರ್ಬೇಕ, ಬಹಳ ಚೆನ್ನಾಗಿ ಓದಿರ್ಬೇಕು. ಅಂದ್ರ ಎಷ್ಟು ಓದಿದ್ರು ಪುಸ್ತಕದ ಬುದ್ಧಿ ಮಸ್ತಕಕ್ಕೆ ಬರ್ಬೇಕ್ರಿ ಮಹಾರಾಜ್. ಹಗಲಿ ರಾತ್ರಿ ಓದಿರಿ, ಪುಸ್ತಕದ ಬುದ್ಧಿ ಮಸ್ತಕಕ್ಕೆ ಬಂದಿಲ್ಲ ಅಂದಾಗ ಮಸ್ತಕ್ ಹೆಂಗ್ ವೃತ್ತಿ ಆಗ್ತದ? ವೃತ್ತಿ ಆಗುದಿಲ್ಲ. ವೃತ್ತಿ ಆಗ್ಲಿಲ್ಲ ಅಂದ್ರೆ ಭಗವಂತನ ಪ್ರಾಪ್ತಿ ಆಗುದಿಲ್ಲ. ವೃತ್ತಿ ಆದಾಗ ಭಗವಂತನ ಪ್ರಾಪ್ತಿ ಆಗ್ತದ. ಅಂದ್ರೆ ಇಲ್ಲಿ ಏನ್ ಹೇಳ್ತಾರಂದ್ರ, ಜ್ಞಾನ ಆಗ್ಬಹುದು, ಪ್ರತಿಜ್ಞಾನ ಆಗ್ಬೇಕಂತ. ಪ್ರತಿಜ್ಞಾನ ಅಂತ ಎದಕ್ಕಂತಾರ? ನೀ ಹೇಳೋ ಜ್ಞಾನ ನಿನ್ನ ಉತ್ತರಿಸ್ಬೇಕಂತದ. ಏನಂತ? ನೀ ಹೋಗೋ ದಾರಿ ಇದಲ್ಲ, ಇದಾಯ್ತು, ಹಿಂಗ ಹೋಗಂತ ಹೇಳ್ಬೇಕಂತ. ಅದಕ್ಕೆ ಏನಂತಾರ? ಶುದ್ಧ ಜ್ಞಾನ ಅಂತಾರ. ಅದು ಶುದ್ಧ ಜ್ಞಾನ. ಅಶುದ್ಧ ಜ್ಞಾನ ಅವ ಕಲತ್ ವಿದ್ಯೆ, ಅದು ಅಶುದ್ಧ ಜ್ಞಾನ. ಶುದ್ಧ ಜ್ಞಾನ ಏನ್ ಮಾಡ್ತದ್ರಿ? ನೀನ ಹಿಂಗ್ ಹೋಗೋದಲ್ಲ ಹಾದಿ, ಈ ಹಾದಿ ಹಿಡಿದು ಹೋದ್ರ ನೀವು ವೈಕುಂಠಕ್ಕೆ ಹೋಗಿ ಅಂತ ಹೇಳ್ತದ. ಇದಕ್ಕೆ ಪ್ರತಿಜ್ಞಾನ ಅಂತಾರ. ಅದಕ್ಕೆ ಮನುಷ್ಯನಿಗೆ ಯಾವ ಜ್ಞಾನ ಆಗಿರಬೇಕು? ಪ್ರತಿಜ್ಞಾನ ಆಗಿರಬೇಕು. ಯಾವಾಗ ಇಲ್ಲಿ ಸಮರೂಪ ಆಗೋದು ಬಂದದ ಪುಣ್ಯಾತ್ಮ 2 ನಿಮಿಷ. ಯಾವಾಗ ರಾವಣ ಏನ್ ಮಾಡಿದ? ಬಂಗಾರ ಹೆಂಡಿ ಹೋಗದ ಅಂದ್ರ ರಾವಣ ಕಿ ಜೈ ಅಂತ ಅವಂತ ಏನ್ ಮಾಡಿದ ರಾಮ? ಕಪಿಲೇಶ ಎಣ್ಣೆ ತಗೊಂಡು ಹೋದ. ಯಾಕೆ ಅವಿದ್ಯದೊಳಗೆ ಜನ ಇದ್ದಿದ್ದಿಲ್ಲ ನಮಗೆ. ಕಪಿಲೇಶ ಎಣ್ಣೆ ತಗೊಂಡು ಹೋದ. ಆದ್ರೆ ಇಲ್ಲಿ ಒಂದ ಮಾತ್ರಿ ಬರೇ ಒಂದ್ ಸ್ವಲ್ಪದಾಗ ತಿಳ್ಕೋದಷ್ಟ. ಏನಿಲ್ಲ, ನೀವು ಕೈ ಮುಗಿದಿರಿ ಆದ್ನತೆ ಆಗೈತಿ. ಯಾಕಂದ್ರ ಗುಡಿ ಕಟ್ಟೇವಿ, ಸ್ಲಾಪ್ ಹಾಕೇವಿ, ಅದು ಗೊಬ್ಬರನು ಇಟ್ಟೇವಿ, ಕಳಸ ಇಡ್ಲಿಲ್ಲ ಅಂದ್ರ ಚಂದ ಕಾತದ? ಚಂದ ಕಾಣೋದಿಲ್ಲ. ಯಾಕಂದ್ರ 84 ಲಕ್ಷ ಜೀವರಾಶಿಗೆ ಈ ಮನುಷ್ಯ ಜನ್ಮ ಕಳಸಾಗ್ಯದ. ಇದು ಅರಿವಿನ ಜನ್ಮ ಕಳಸಾಗ್ಯದ. ಹಂಗ ಕಳಸ ಮಾಡೋದದ ಬರೀ 2 ನಿಮಿಷದಾಗ. ಅವಾಗ ಏನಾತ್ರಿ ಅಂದ್ರ, ಈಗ ರಾವಣ ಏನಂದ? ರಾಮಣ್ಣ ಕೊಲ್ಲಬೇಕು, ರಾಮಣ್ಣ ಹೊಡಿಬೇಕು, ರಾಮಣ್ಣ ಭೂಮಿ ಮೇಲೆ ಇಡಬಾರ್ದಂತ ರಾವಣ ಅಂತ. ಇಲ್ಲೇ ಕಪಿಲೇಶನ ಏನ್ ಮಾಡಿದ್ರು? ರಾವಣನ ಚಿಂತನೆ ಮಾಡಿದ್ರು. ಆ ದೈತ್ರೆಲ್ಲ ರಾವಣನ ದೈತ್ರು ಯಾರು ಚಿಂತನೆ ಮಾಡಿದ್ರು? ರಾಮನ ಚಿಂತನೆ ಮಾಡಿದ್ರು ಮಹಾರಾಜ್ರ. ಹಂಗಾರೆ ಸದ್ಗತಿ ಯಾರಾದ್ರು? ಸದ್ಗತಿ ಯಾರಾದ್ರು? ಮೊದಲ ದೈತ್ರ ಸದ್ಗತಿ ಆದ್ರು, ದೈತ್ರ ಮುಕ್ತರಾದ್ರಂತ. ಯಾಕೆ? 72 ದಿನ ರಾಮ 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 ಅಂದಾರಂದ್ರ ಯಾಕೆ ಆಗ್ಬಾರ್ದು? ಬೆಂಕಿಗೇನ್ರಿ? ಬೆಂಕಿಗೆ ನೀ ಏನ್ ಕೊಟ್ರು ಅದು ಸುಡುದು ಧರ್ಮ. ಹೌದಿಲ್ಲ? ಮೊದಲ ಸದ್ಗತಿ ಯಾರಾತು? ದೈತ್ರಿಗೆ ಆಯ್ತಂತ್ರಿ. ದೈತ್ಯರಿಗೆ. 2ನೇಕ್ ಯಾರಿಗೆ ಆತು? ಕಪಿಲೇಶ ಸೈನ್ಯಕ್ಕೆ 2ನೇಕ್ ಅವ್ರಿಗೆ ಅದು ಸದ್ಗತಿ ಆತಂತ. ಮೊದಲ ದೈತ್ಯರಿಗೆ, 2ನೇಕ್ಕೆ ಕಪಿಲೇಶ ಸೈನ್ಯಕ್ಕ ಮುಕ್ತಿ ಆತಂತ. ಅಂದ್ರ ಎಂಥ ಪರಿವರ್ತನ ಅದ ಅಂತಾರೆ ಇಲ್ಲಿ. ಅದಕ್ಕೆ ಮನುಷ್ಯನಿಗೆ ಯಾವ ಚಿಂತನೆ ಬೇಕು? ಅವ್ರು ನೋಡು, ಪಾಪ ಮಾಡಕ್ ಹೋಗಿ ಪುಣ್ಯ ಆತ, ಪುಣ್ಯ ಮಾಡೋರಿಗೆ ಪಾಪ ಆತಂತ. ಅದಕ್ಕೆ ಮಾಡುವಾಗ ತಿಳಿದು ಮಾತಾಡ. ನೀ ಮಾತಾಡಿದ್ದ ಅದು ನಿನಗ ಅರಿವಾಗಿರಬೇಕು. ಅದು ನಿನಗ ಅರಿವಾಗಿರ್ಬೇಕು. ಜನ ಕೇಳಂತ ನೀವು ಕೀರ್ತನೆ ಮಾಡ್ಬೇಡ್ರಿ. ಏನ್ ಹೇಳ್ತಾನ ಜ್ಞಾನೇಶ್ವರ 3ನೇ ಅಧ್ಯಾಯದಲ್ಲಿ ಹೇಳ್ತಾನ, ಜನ ಕೇಳಂತ ಮಾಡ್ಬೇಡ್ರಿ, ನಾನು ಕೇಳೇನಂತ ನೀವು ಮಾಡಿದ್ದ ಖರೆ ಇದ್ರ. ಯಾರು ಕೇಳಲಿಲ್ಲ ಅಂದ್ರ ಏನಂತಂದ್ರಿ ಪರಮಾತ್ಮ? ನಾನು ಕೇಳ್ತೀನಿ ಅಂತ ಹೇಳ್ತಾನ ಕಲಾಂಬ ಕೋಟಿ ಬ್ರಹ್ಮಾಂಡ ನಾಯಕ. ಅದೇ ಸದ್ಗತಿ ಯಾರಿಗೆ ಆತು? ಪ್ರಥಮ ದೈತ್ಯರಿಗೆ ಆತು. 2ನೇ ನಂಬರ್ ಯಾರಿಗೆ ಆತು? ಕಪಿಲೇಶ ಸೈನ್ಯಕ್ಕೆ ಆತು ಅಂತ ಹೇಳ್ತಾ ಯಥಾಮತಿ ಪ್ರಕಾರವಾಗಿ
4 ವೇದ 6 ಶಾಸ್ತ್ರ 18 ಪುರಾಣ ಇದರ ಒಳಗ ನಾವೆಷ್ಟು ಹೇಳಿದ್ರ ಅಂತ ಕೇಳಿದ್ರ ಎಳ್ಳ ಕಾಳಿನ ಕಿಮ್ಮತ್ನವ್ರು ನಾವು ಅಲ್ಲ, ಎಳ್ಳ ಕಾಳಿನಷ್ಟು ಹೇಳಿಲ್ಲ ಅಂತ ಹೇಳ್ತಾ ಯಥಾಮತಿ ಪ್ರಕಾರವಾಗಿ ಇಲ್ಲಿ ನಿಂತ ಸಂತ ಮಕ್ಕಳ ಪಾದಕ ನನ್ನ ದೀರ್ಘದಂಡ ನಮಸ್ಕಾರವನ್ನು ಸಲ್ಲಿಸುತ್ತಾ ನನ್ನ ಕೀರ್ತನೆಗೆ ವಿರಾಮ ಕೊಡ್ತಾ ಇದ್ದೀನಿ.